ನಮಸ್ತೆ. ಇವತ್ತು ನಾವು ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುವ 2 ಸರಳ ಅಭ್ಯಾಸಗಳನ್ನು ಮಾಡುವ. ಒಂದು, ಸಾಮಾನ್ಯ ಉಸಿರಾಟವನ್ನು ಗಮನಿಸೋದು. ಎರಡನೇದು ಭ್ರಾಮರಿ ಪ್ರಾಣಾಯಾಮ. ಮೊದಲು ಸುಖಾಸನದಲ್ಲಿ ಕೂತ್ಕೊಳ್ಳಿ ಅಥವಾ ಚೇರನ್ನು ಯೂಸ್ ಮಾಡ್ಕೊಂಡು ಕೂಡ ಕೂತ್ಕೋಬೋದು. ನಿಮ್ಮ ಬೆನ್ನು, ಕುತ್ತಿಗೆ, ತಲೆಭಾಗ ನೇರವಾಗಿರಬೇಕು. ಭುಜಗಳನ್ನು ಸಡಿಲಗೊಳಿಸಿ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ. ಯಾವುದೇ ರೀತಿಯಲ್ಲಿ ಉಸಿರಿನ ಗತಿಯನ್ನು ಬದಲಾಯಿಸಬೇಡಿ. ಸಹಜ ಉಸಿರಾಟವನ್ನು ಗಮನಿಸಿ. ನೀವು ಯಾವ ರೀತಿ ಉಸಿರು ತಗೊಳ್ತಾ ಇದ್ದೀರಾ, ಯಾವ ರೀತಿ ಉಸಿರನ್ನು ಬಿಡ್ತಾ ಇದ್ದೀರಾ ಅನ್ನೋದನ್ನು ಗಮನಿಸಿ. ಯಾವುದೇ ರೀತಿ ಬದಲಾವಣೆ ಬೇಡ. ನೀವು ಸಹಜ ಉಸಿರಾಟವನ್ನು ಗಮನಿಸಿದರೆ ಸಾಕು. ಉಸಿರು ತಗೊಳ್ಳುವಾಗ ಏನಾಗ್ತಾ ಇದೆ, ಅದೇ ರೀತಿ ಉಸಿರು ಬಿಡುವಾಗ ಏನಾಗ್ತಿದೆ ಅನ್ನೋದನ್ನು ಗಮನ ಕೊಡಿ. ಉಸಿರಾಟದ ಮೇಲೆ ಗಮನ ಕೊಡುವಂಥದ್ದು ತುಂಬ ಮುಖ್ಯ. ಅಟ್ಲೀಸ್ಟ್ ದಿನದಲ್ಲಿ 1 ಬಾರಿ ಆದರೂ ಉಸಿರಾಟದ ಮೇಲೆ ಗಮನ ಕೊಡುವಂಥದ್ದು ಇಂಪಾರ್ಟೆಂಟ್. ಇತ್ತೀಚಿನ ದಿನಗಳಲ್ಲಿ ನಾವು ಯಾವ ರೀತಿ ಉಸಿರು ತಗೊಳ್ತಾ ಇದ್ದೇವೆ, ಯಾವ ರೀತಿ ಬಿಡ್ತಾ ಇದ್ದೇವೆ, ನಮ್ಮ ಉಸಿರಾಟ ಸ್ಪೀಡ್ ಇದೆಯಾ ಅಥವಾ ನಿಧಾನವಾಗಿದೆಯಾ ಅಥವಾ ಶಾಲೋ ಇದೆಯಾ, ಹೇಗಿದೆ ಅನ್ನೋದನ್ನು ಗಮನಿಸ್ಕೊಳ್ಳಿ. ಉಸಿರಾಟ ಗಮನಿಸ್ತಾ ಹೋದ ಹಾಗೆ ನಿಮ್ಮ ದೇಹ ಮತ್ತು ಮನಸ್ಸು ನಿಧಾನವಾಗಿ ವಿಶ್ರಾಂತಿ ಆಗ್ತಾ ಇದೆ. ಪೂರ್ತಿಯಾಗಿ ವಿಶ್ರಾಂತಿ ಆಗ್ತಾ ಇದೆ. ಪೂರಕ, ರೇಚಕ, ಪೂರ್ತಿಯಾದಂಥ ಹಗುರತೆಯನ್ನು ಗಮನಿಸಿಕೊಳ್ಳಿ. ಪ್ರತಿನಿತ್ಯ ದಿನದಲ್ಲಿ 5 ನಿಮಿಷ ಆದರೂ ಕೂತ್ಕೊಂಡು ಉಸಿರಾಟವನ್ನು ಗಮನಿಸುವುದರಿಂದ ಮನಸ್ಸು ಪೂರ್ತಿಯಾಗಿ ಶಾಂತವಾಗುತ್ತೆ. ಅದೇ ರೀತಿ ನಮ್ಮ ಆಲೋಚನೆಗಳನ್ನು ಕಮ್ಮಿ ಆಗುತ್ತೆ. ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಈ ಬ್ರೀದಿಂಗ್ ಮೇಲೆ ಅವೇರ್ನೆಸ್ ಅಥವಾ ಸಹಜ ಉಸಿರಾಟ ಗಮನಿಸೋದು ತುಂಬ ಇಂಪಾರ್ಟೆಂಟ್. ಇವಾಗ ನಾವು 2ನೇ ಪ್ರಾಣಾಯಾಮ ಭ್ರಾಮರಿಗೆ ಹೋಗುವ. ನಿಮ್ಮ ಕಿವಿಯ ಹೊರಭಾಗದಲ್ಲಿರುವ ಚಿಕ್ಕದೊಂದು ಲೋಬ್ ಇದೆಲ್ಲ, ಅದನ್ನು ಪ್ರೆಸ್ ಮಾಡಿ ಉಳಿದ ಬೆರಳುಗಳು ನಿಮ್ಮ ತಲೆ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ದೀರ್ಘ ಉಸಿರು ತಗೊಂಡು ಉಸಿರು ಬಿಡ್ತಾ ಇರುವಾಗ ಜೇನುನೊಣದ ಧ್ವನಿಯಂತೆ ಅಂತ ಶಬ್ದ ಮಾಡಬೇಕು. ಬಾಯಿ ಮುಚ್ಚಿರುತ್ತದೆ. ನಾಲಿಗೆಯ ತುದಿ ಭಾಗ ಮೇಲೆ ಹಲ್ಲಿನ ಒಳಭಾಗದ ಗಟ್ಟಿ ಭಾಗದಲ್ಲಿ ಟಚ್ ಆಗಿರುತ್ತೆ. ನಿಧಾನವಾಗಿ ದೀರ್ಘವಾಗಿ ಉಸಿರು ತಗೊಳ್ಳಿ. ಉಸಿರು ತಗೊಂಡು ಭ್ರಾಮರಿ ಮಾಡುವ. ನಿಮಗೆ ಕೈ ಕಿವಿ ಮೇಲೆ ಇಟ್ಟು ಮಾಡಲಿಕ್ಕೆ ಕಷ್ಟ ಆಗುತ್ತಿದ್ದರೆ ಕೈನ ಕೆಳಗಡೆ ಇಟ್ಟು ಕೂಡ ಮಾಡ್ಕೋಬೋದು ಅಭ್ಯಾಸ. ಭ್ರಾಮರಿಯ ಕಂಪನ ಮತ್ತು ಪ್ರತಿಧ್ವನಿ. ಭ್ರಾಮರಿ ಪ್ರಾಣಾಯಾಮ ಮನಸ್ಸನ್ನು ಶಾಂತಗೊಳಿಸಲು, ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಒಳಗಿನ ನೆಮ್ಮದಿಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಕೊನೆಯಲ್ಲಿ ಕೆಲವು ಕ್ಷಣಗಳು ಮೌನವಾಗಿ ಕುಳಿತುಕೊಳ್ಳಿ. ನಿಮ್ಮ ದೇಹ ಮತ್ತು ಮನಸ್ಸಿನ ಸ್ಥಿತಿಯನ್ನು ಗಮನಿಸಿ. ಒಂದು ಆಳವಾದ ಉಸಿರೆಳೆದು ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಧನ್ಯವಾದಗಳು. ಇಂತಹ ಇನ್ನಷ್ಟು ಯೋಗ ಮತ್ತು ಪ್ರಾಣಾಯಾಮ ಅಭ್ಯಾಸಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಕೊಡ್ತಿ ಮತ್ತು ಶೇರ್ ಮಾಡಿ. ನಿಮ್ಮ ಅನುಭವವನ್ನು ಕಮೆಂಟ್ ಮಾಡಿ.